ಅತರ್ಗಾ ಗ್ರಾಮದ ಮಾದರಿ ಗಂಡುಮಕ್ಕಳ ಸರ್ಕಾರಿ ಶಾಲೆಯ ನವೀಕರಣಕ್ಕೆ ವಿಜಯಪುರ ಸಂಸದ ಜಿಗಜಿಣಗಿ 1 ಕೋಟಿ ಅನುದಾನ ನೀಡಿದ್ದಾರೆ. ಈ ಅನುದಾನ ಸೇರಿದಂತೆ ಅತರ್ಗಾ ಗ್ರಾಮ ಪಂಚಾಯಿತಿಯಿಂದ ಸರ್ಕಾರಿ ಶಾಲೆಯನ್ನು ನವೀಕರಣಗೊಳಿಸಲಾಗಿದೆ ಎಂದು ಅತರ್ಗಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗರಾಜಗೌಡ ಪಾಟೀಲ್ ಹೇಳಿದರು. ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬ್ರಿಟಿಷ್ ಕಾಲದಲ್ಲಿ ಕಟ್ಟಡ ಕಟ್ಟಲಾಗಿತ್ತು. ಅದಕ್ಕಾಗಿ ಒಟ್ಟು 1.5 ಕೋಟಿ ಅನುದಾನದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಹೈಟೆಕ್ ಶೌಚಾಲಯ, ಹೈಟೆಕ್ ಮೇಲ್ಛಾವಣಿ, ಹೈಟೆಕ್ ಫುಟ್ಪಾತ್ ಸೇರಿದಂತೆ ಶಾಲೆ ಕಾಂಪೌಂಡ್ ನಿರ್ಮಾಣ ಮಾಡಲಾಗಿದೆ. ಈ ಹೈಟೆಕ್ ಸರ್ಕಾರಿ ಶಾಲೆ ಉದ್ಘಾಟನೆ ಮಾರ್ಚ್ 3ರಂದು ಸಂಸದ ರಮೇಶ್ ಜಿಗಜಿಣಗಿ, ಸಚಿವ ಎಂಬಿ ಪಾಟೀಲ್, ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ಮಾಡಲಿದ್ದಾರೆ. ಈ ಕಾರ್ಯಕ್ರಮ ಮಾದರಿ ಗಂಡು ಮಕ್ಕಳ ಸರ್ಕಾರಿ ಶಾಲೆಯ ಆವರಣದಲ್ಲಿ ನಡೆಯಲಿದೆ ಎಂದು ಹೇಳಿದರು. ಅತರ್ಗಾ ಗ್ರಾಮದ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಪ್ರಾಥಮಿಕ ಶಾಲೆಯ ಒಂದು ನವೀಕರಣದ ಉದ್ಘಾಟನೆ ಕಾರ್ಯಕ್ರಮ ಮಾರ್ಚ್ 3/3/2024 ರವಿವಾರ ಮುಂಜಾನೆ 10 ಗಂಟೆಗೆ ಇರುತ್ತದೆ. ಆದ ನಿಮಿತ್ತ ಆ ಕಾರ್ಯಕ್ರಮ ಯಾಕೆ ಮಾಡ್ಕತ್ತೀವಪ್ಪ ಅಂದ್ರೆ, ನಮ್ಮ ಅತರ್ಗಾ ಗ್ರಾಮದ ಒಂದು ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆ ಬ್ರಿಟಿಷರ ಕಾಲದ ಕಟ್ಟಡದ ಶಾಲೆಯಾಗಿತ್ತು. ಅದು ಇವತ್ತಿನ ದಿನದೊಳಗೆ ಅದು ಒಂದು ಕಟ್ಟಡ ವಿನಾಶದ ಅಂಚಿನತ್ತ ಹೊರಟಿತ್ತು. ನಮ್ಮೂರಿನ ಎಲ್ಲ ಯುವಕರು, ನಮ್ಮೂರಿನ ಹಿರಿಯರು ಕೂಡಿಕೊಂಡು ನಾವು ಅದೇ ಶಾಲೆಯಲ್ಲೇ ಕಲಿತ ನಮ್ಮೂರಿನ ಹೆಮ್ಮೆಯ ಪುತ್ರರು ಈ ಜಿಲ್ಲೆಯ ಸಂಸದರಾದ ರಮೇಶ್ ಜಿಗಜಿಣಗಿ ಸಾಹೇಬರ ಹತ್ತಿರ ಬಂದು, ಸಾಹೇಬ್ರ ಈ ಕಟ್ಟಡ ಹೀಗಾಗಿದೆ, ನೀವು ಅಲ್ಲೇ ಕಲ್ತೀರಿ, ಅಲ್ಲಿ ಯಾರೂ ಸ್ಕೂಲ್ ಮಕ್ಕಳು ಅಡ್ಮಿಷನ್ ಮಾಡಲಾಗ್ಯಾರ ತಿಳಿಸಿದಾಗ ವಿಶೇಷವಾಗಿ ಅವರು ಕಳಕಳಿಯಿಂದ ತಾವು ವಿವಿಧ ಇಲಾಖೆಯೊಳಗೆ ಅವರ ಪ್ರಭಾವವನ್ನು ಬಳಸಿ 1.5 ಕೋಟಿ ರೂಪಾಯಿಗಳ ಅನುದಾನವನ್ನು ಅದಕ್ಕೆ ಒದಗಿಸಿ ಇವತ್ತು ಆ ಶಾಲೆ ಹೇಗಾಗಿದೆ ಅಂದರೆ, ಈ ಜಿಲ್ಲೆಯೊಳಗೆ ಒಂದು ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಪ್ರಾಥಮಿಕ ಶಾಲೆ ಮಾದರಿ ಶಾಲೆಯಾಗಿ ನಿರ್ಮಾಣ ಆಗಿದೆ. ಅದರ ನಿಮಿತ್ತ ನಮ್ಮ ಗ್ರಾಮದವರು ಎಲ್ಲರೂ ಸೇರಿಕೊಂಡು ಅದೊಂದು ಉಪಕಾರ ಸ್ಮರಣೆಯ ಕಾರ್ಯಕ್ರಮ ಮಾಡ್ಲಕತ್ತೀವಿ. ಮಾನ್ಯ ಸಂಸದರ ಒಂದು ನೇತೃತ್ವದೊಳಗೆ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಎಂ ಬಿ ಪಾಟೀಲರನ್ನು ಆಹ್ವಾನ ಮಾಡಿ ಮತ್ತು ನಮ್ಮ ಇಂಡಿ ಮತಕ್ಷೇತ್ರ ಶಾಸಕರಾದ ಯಶವಂತರಾಯಗೌಡ ಪಾಟೀಲರನ್ನು ಆಹ್ವಾನ ಮಾಡಿ ಅಲ್ಲಿ ಕಲಿತ ಎಲ್ಲ ವಿದ್ಯಾರ್ಥಿಗಳು ಸೇರಿಕೊಂಡು ಮತ್ತು ಅಲ್ಲಿ ಎಲ್ಲ ಕಲಿಸಿದ ಶಿಕ್ಷಕರನ್ನು ಕರೆಸಿ ಅವತ್ತಿನ ದಿನ ಒಂದು ಗುರುವಂದನಾ ಕಾರ್ಯಕ್ರಮ ಟೈಪ್ ಸನ್ಮಾನ ಮಾಡಿ ಒಂದು ಆ ಕಾರ್ಯಕ್ರಮ ಮಾಡ್ಲಕತ್ತೀವಿ. ತಾವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿ ಕೊಡಬೇಕಾಗಿ ನನ್ನ ವಿನಂತಿ. ನಾಗೂಗೌಡ ಪಾಟೀಲ್, ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಅತರ್ಗಾ. ಸುಮಾರು 70 ವರ್ಷಗಳ ಹಿಂದೆ ಆಗಿರ್ತಕ್ಕಂಥ ಒಂದು ಕನ್ನಡ ಗಂಡು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಒಂದು 10 ವರ್ಷದ ಹಿಂದೆ ಎಲ್ಲ ಗ್ರಾಮದ ಹಿರಿಯರು ಮತ್ತು ಯುವ ಮುಖಂಡರು ಎಲ್ಲರೂ ಕೂಡಿ ಬಿಜಾಪುರ ಜಿಲ್ಲೆ ಹೆಮ್ಮೆಯ ಸಂಸದರಿಗಿಂತ ಜಿಗಜಿಣಗಿ ಸಾಹೇಬರು ಭೇಟಿಯಾಗಿ ತಾವು ಕಲಿತ ಶಾಲೆ ಅದು ಬಿದ್ದು ಹೊಂಟಿದೆ, ಹಾಳಾಗ್ತಾಯಿದೆ ಅಂತ ಹೇಳಿ ಎಲ್ಲ ಊರಿನ ಹಿರಿಯರು ಜೊತೆಯಾಗಿ ಮತ್ತು ಊರಿನ ಯುವ ಮುಖಂಡರು ಎಲ್ಲರ ಜೊತೆಯಾಗಿ ಹೇಳ್ದಕ್ಕಾರ ಅದಕ್ಕೆ ಸಾಹೇಬರು ತಮ್ಮ ವಿಶೇಷ ಅನುದಾನದಲ್ಲಿ 1.5 ಕೋಟಿ ರೂಪಾಯಿ KRDLಗೆ ವಹಿಸಿ ಆ ಕಾಮಗಾರಿಯನ್ನು ಬೇಗ ಮುಗಿಸಬೇಕು, ಶಾಲೆಯನ್ನು ಸರಿಯಾಗಿ ಗುಣಮಟ್ಟದ ಶಾಲೆ ಆಗಬೇಕು, ಅದೊಂದು ಜಿಲ್ಲೆಯಲ್ಲಿ ಮಾದರಿ ಶಾಲೆ ಆಗಬೇಕಂತೇಳಿ ಭಾವಿಸಿ ಸಾಹೇಬರು ಆ ಶಾಲೆ ಕಟ್ಟಡ ಮಾಡಿದ್ದಾರೆ. ಅದು ಅತರ್ಗಾ ಗ್ರಾಮದ ತಾವು ಕಲಿತ ಶಾಲೆ ಮತ್ತು ಆ ಶಾಲೆಯಲ್ಲಿ ಕಲಿತಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಉನ್ನತ ಮಟ್ಟದ ಅಧಿಕಾರಿಗಳಾಗಿದ್ದಾರೆ, ಉನ್ನತ ರಾಜಕಾರಣದಲ್ಲಿದ್ದಾರೆ. ಅದಕ್ಕೆ ಆ ಶಾಲೆಯನ್ನು ದಿನಾಂಕ 3/3/2024ರಂದು ಆ ಶಾಲೆ ಉದ್ಘಾಟನೆ ಆಗಲಿದೆ. ಆ ಉದ್ಘಾಟನೆಗೆ ಬಿಜಾಪುರ ಜಿಲ್ಲೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಂ ಬಿ ಪಾಟೀಲ್ ಸಾಹೇಬರು, ಇಂಡಿ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಯಶವಂತರಾಯಗೌಡ ಪಾಟೀಲರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಆ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಬಿಜಾಪುರ ಜಿಲ್ಲೆ ಹೆಮ್ಮೆ ಸಂಸದರಾಗಿರ್ತ ಜಿಗಜಿಣಗಿ ಸಾಹೇಬರ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಅದಕ್ಕೆ ದಯಮಾಡಿ ತಾವು ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಬರಬೇಕಂತೇಳಿ ತಮ್ಮಲ್ಲಿ ನಾನು ವಿನಂತಿಸ್ತೇನೆ. ನನ್ನ ಹೆಸರು ಗಣಪತಿ ಮಲ್ಲಪ್ಪ ಬಾಣಿಕೋಲ್, ತಾಲೂಕು ಪಂಚಾಯತ್ ಸದಸ್ಯರು, ಅತರ್ಗಾ.